ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಎದ್ದೇಳ್ರಿ ಸಾಕು, ಎದ್ದೇಳ್ರಿ ರೀ. ಇಲ್ಲಿ ನೋಡು ಪಾಪ, ಆಯ್ತು ಸಾಕು. ಇಲ್ಲಿ ಚಾನಲ್ ವೆಲ್ಕಮ್ ಬ್ಯಾಕ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ, ನಾಳೆ ರಕ್ಷಾ ಬಂಧನ್ ಇದೆ. ಸೊ ಅದಕ್ಕೋಸ್ಕರ ಚಿಟ್ಟಿ, ಗಗನ್ ಮತ್ತೆ ಗೌತುಗೆ ಮತ್ತೆ ಕೀರ್ತನ್ ಮತ್ತೆ ಪೀಕುಗೆ 4 ಜನಕ್ಕೆ ರಾಖಿ ಕಟ್ಬೇಕು ಈ ಸಲ. ಲಾಸ್ಟ್ ಟೈಮ್ ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಇರ್ತಿತ್ತು, ಅದ್ರ ನೆಕ್ಸ್ಟ್ ಡೇನೆ. ಇಲ್ಲಿ ನೋಡಪ್ಪ, ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬಿದ್ದು ನೆಕ್ಸ್ಟ್ ಡೇಗೆ ಬಿಟ್ಟಿತ್ತು. ಹಬ್ಬಕ್ಕೆ ಹೋಗ್ತಿದ್ನೆಲ್ಲ ಹಂಗೆ ಕಟ್ಬಿಟ್ಟು ಬರ್ತಾ ಇದ್ದೆ. ಬಟ್ ಈ ಸಲನು ಆಲ್ಮೋಸ್ಟ್ ಹತ್ರ ಬಿದ್ದಿದೆ. ಬಟ್ ಲಾಸ್ಟ್ ಫ್ರೈಡೆ ಹಬ್ಬ ಇದ್ದಿದ್ದು, ಈ ಫ್ರೈಡೆ ರಕ್ಷಾ ಬಂಧನ. ಇನ್ನ ಒಂದ್ ವೀಕ್ ಇದೆಯಲ್ಲ, ಬೇಡ ಅಂತ ಹೇಳ್ಬಿಟ್ಟು ನಾ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಬಟ್ ಅಕ್ಕ ಬೇಡ, ಗೌರಿ ಹಬ್ಬಕ್ಕೆ ಹೋಗ್ತಿವಲ್ಲ ಅಲ್ಲೇ ಕಟ್ಟುವಂತೆ ಅಂದ್ಲು. ಬಟ್ ಇನ್ನ ಗೌರಿ ಹಬ್ಬ 20 ಡೇಸ್ ಇದೆ. ಸೆಪ್ಟೆಂಬರ್ 14 ಇರೋದು ಗೌರಿ ಹಬ್ಬ. ಸೊ ಲೇಟ್ ಆಗ್ಬಿಡುತ್ತೆ ಅಷ್ಟರಲ್ಲಿ. ಪೀಕು ಮತ್ತೆ ಕೀರ್ತನ್ಗೂ ಕಟ್ಬೇಕು. ಅದಕ್ಕೋಸ್ಕರ ಫಸ್ಟ್ ಗಗನ್ ಗೌತುಗೆ ಕಟ್ಸ್ಬೇಕು ಅಂತ ನಾನು. ಬರೀ ತಲರಟೆ. ಈ ಜಂಕ್ ಫುಡ್ ತಿನ್ಸಿ ಇವ್ರ ಅಪ್ಪನ ನಾನು ಹಂಗೆ ಬಿಡಿ, ನಾನು ಅವ್ರ ಅಪ್ಪ ಇಬ್ರು ತಿನ್ಸಿ ಹೆಂಗ್ ಆಗ್ಬಿಟ್ಟೈತೆ ಅಂದ್ರೆ, ಡೈಲಿ ಏನಾದ್ರು ಒಂದು ಐಸ್ ಕ್ರೀಮು, ಪಾನಿಪುರಿ, ಗೋಬಿ ಏನಾದ್ರೂ ಒಂದ್ ಬೇಕು ದಿನ ಇವಳಿಗೆ. ಅದಕ್ಕೆ ರಾಖಿ ಕಟ್ಸ್ಬೇಕಲ್ಲ ನಾಳೆ, ಅದಕ್ಕೆ ಅಂತ ಹೇಳ್ಬಿಟ್ಟು ಏನಾದ್ರು ಗಿಫ್ಟ್ ಕೊಡೋಣ ಅನ್ಕೊಂಡೆ. ಬಟ್ ಅವರು 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಅವ್ರಿಗೆ ಏನ್ ಗಿಫ್ಟ್ ಕೊಡೋದು? ನಾವ್ ಕೊಡೋ ಗಿಫ್ಟ್ ಗಳೆಲ್ಲ ಇಷ್ಟ ಆಗಲ್ಲ ಅವರಿಗೆ. ಅದಕ್ಕೆ ಒಂದ್ ಬಟ್ಟೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಜೂಡಿಯೋಗೆ ಹೋಗ್ತಾ ಇದೀವಿ ಇವಾಗ, ಅಲ್ವಾ? ನಾನು ಬೈತೀನಿ ಕಿತ್ತಿನ ಅಲ್ಲಿ ಈ ತರ ಕಿಟಕಿ ಅದು ಅಲ್ಲಿ ಬೈತೀನಿ ನಾನು. ಸರಿ, ಅಣ್ಣಾರು ಬಟ್ಟೆ ತಗೊಂಬರಕ್ ರೆಡಿನಾ? ಯಾವ ತರ ಬಟ್ಟೆ ತಗೋತಿಯಪ್ಪ? ಇತರ. ಸೊ ಇವಾಗ ಹೋಗ್ಬೇಕು. ನಾನು ಚಿಟ್ಟಿ ಇಬ್ರೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ ನಾವು. ಒಂದ್ಸಲ ಕೇಳೋಣ ಅಂತ ಹೇಳ್ಬಿಟ್ಟು ಚಿಟ್ಟಿಯವ್ರ ಅಪ್ಪಂಗ್ ಫೋನ್ ಮಾಡಿದೆ. ಇವಾಗ ಬರ್ತೀನಿ, ಒಂದ್ 1/2 hour ಅಂತ ಹೇಳಿದ್ದಾರೆ. ಇವಾಗ ರೆಡಿ ಆಗಿದ್ದೀವಿ, ಅವ್ರು ಬರ್ತಾರೇನೋ ಸ್ವಲ್ಪ ಹೊತ್ತು. ಬಂದ್ಮೇಲೆ ಹೊರಡೋದು. ಕೀರ್ತನ್ ಮತ್ತೆ ಪೀಕುಗೂ ಗಿಫ್ಟ್ ತಗೊಬೇಕು. ಬಟ್ ಅವರಿಗೆ ಬಟ್ಟೆ ತಗೊಳಕ್ಕೆ ನನಗ್ ಗೊತ್ತಾಗಲ್ಲ, ಅವ್ರ ಸೈಜೇ ಗೊತ್ತಾಗಲ್ಲ ನನ್ಗೆ. ಅದಕ್ಕೆ ಅವ್ರಿಗೇನಾದ್ರು ಬೇರೆ ಏನಾದ್ರು ಕೊಡೋಣ ಅಂತ ಅನ್ಕೊಂತಾ ಇದೀನಿ. ನೋಡ್ಬೇಕು. ತಗೊಳ್ಳೋಣ. ಪೀಕುನ ಕಿಡ್ನಾಪ್ ಮಾಡ್ಬೇಕಂತೆ. ಬೂದಿ ಏನು ಪೈನಾಪಲ್ ನೆನ್ಸ್ಕೊಂಡ್ ಬಂದಿದೆಯಲ್ಲ ನೀ ಶವತೆ. ಕೊಡ್ತೀನಿ ಇರು. ಅಲ್ಲಿದ್ದಿಲ್ಲ, ಕಟ್ ಮಾಡಿದ್ದಿ, ಬೆಳಿಗ್ಗೆ ಕಟ್ ಮಾಡಿದ್ದು. ನಿನ್ ಇವತ್ತೇ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನೋಡ್ತಾ ಇರೋದು ನನ್ನ. ನಿಂಚೆ ದಿನ ಯಾಕೆ ಸ್ವೆಟರ್ ಹಾಕೊಂಡು ಹೋಗ್ತೀಯಲ್ಲ ಸ್ಕೂಲ್ಗೆ? ಹೌದಾ? ಏನು ಕಿಡ್ಸ್ ಬಿ ಪ್ಲೇ ಹೋಮ್, ಕಿಡ್ಸ್ ಬಿ ಪಾಪ. ಯಾಕೆ ಬಿದ್ದೆ? ಯಪ್ಪ ದೇರೆ. ಹಿಂದಕ್ಕೆ ಯಾಕೆ ಹೋದೆ ನೀನು? ಹಿಂದಕ್ಕೆ ಯಾಕೆ ಹೋದೆ? ಯಾಕೆ ಬೀಳ್ತಾನೆ ಇದೆಯಲ್ಲ ಇವತ್ತು? ಏನ್ ಸಮಾಚಾರ? ಏನಂತಾಳೆ? ಇಲ್ಲಿ ನೋಡಿಲ್ಲಿ, ಮೈಕೆ ವರ್ಕ್ ಇದೇ ವರ್ಕ್ ಆಗ್ತಿಲ್ಲ, ಇದು ಆನೆ ಆಗ್ತಾ ಇಲ್ಲ. ನೋಡು ಪಾಪ, ಎಸಿ ಅಂತ ನಾನು ನೋಡಿ ಪ್ರೆಸ್ ಮಾಡಿ, ನಿನ್ಗೆ ಆಗುತ್ತೆ ನೋಡು. ಇಲ್ಲ ಐತೆ, ಇದು ಒಳಗಡೆ ಹೋಗ್ಬಿಟ್ಟೈತೆ. ಇದು ನೋಡಿಲ್ಲಿ ತಾನೆ. ಇನ್ನೇನ್ ಗೊತ್ತು ನಿನ್ಗೆ? ಲೋಕ ಎಲ್ಲ ಬಂತಂದ್ರೆ ಕೀ ನನ್ನ ಹತ್ರ ಎಲ್ಲ ಇದೆ. ಹಂಗೆ ಹಾಕ್ತೆ ಬಾಗ್ಲನ್ನ. ಒಂದ್ ಕೀ ತರಕಾಗಲ್ಲ ಗಾಡಿದು. ನೀವೆಲ್ಲ ಹೊರಗಡೆ ಹೋಗ್ಬೇಕಲ್ವಾ? ಚಿಟ್ಟಿ, ಫಸ್ಟ್ ಗಗನ್ ಗೌತುಗೆ ಬಟ್ಟೆ ತಗೊಳ್ಳೋಣ, ಆಮೇಲೆ ನಿನಗ್ ತಗೊಳ್ಳೋಣ. ಏನ್ ಬೇಕು? ಅದೆಲ್ಲ ಲೇಡೀಸ್ ಅದು. ಲಿಪ್ಸ್ಟಿಕ್ ನೀನ್ ಹಾಕೊಂತೀಯ? ಜೆಂಟ್ ಸೆಕ್ಷನ್ ಮೇಲ್ ಅಂತೆ. ಬಟ್ ಇದು ಸಿಕ್ಕಾಬಿಟ್ಟು ದೊಡ್ಡದಲ್ವಾ ಈ ಜೂಡಿಯೋ? ಇದು
ಬೇರೆದೆಲ್ಲ ಚಿಕ್ಕ ಚಿಕ್ಕದಿತ್ತು, ಸೆಕೆಂಡ್ ಫ್ಲೋರ್ ಇದೆ. ಇದು ಯಾಕೆ ಹಿಂಗ್ ಆಡ್ತಾಳವ ಇವಳು? ಏನ್ ಬೇಕು ನಿಮ್ಗೆ? ಏನ್ ಬೇಕಂತೆ? ಏನ್ ಚೆನ್ನಾಗಿಲ್ಲಪ್ಪ. ಬೈದ್ನಾ? ಯಾಕೆ ಬೈತು? ಯಾಕೆ ಬೈತು? ಅದು ಮಾತ್ರ ಕೇಳಂಗಿಲ್ಲ ಅಲ್ವಾ? ಕೇಳಂಗಿಲ್ವಾ? ಫೋನ್ ನೋಡ್ಬಾರ್ದು ಪಪ್ಪು. ನೀನ್ ಹೇಳ್ತಿದ್ದಾನೆ ಫೋನ್ ನೋಡ್ರೆ ಕಣ್ಣು ಹುಳಾಗುತ್ತೆ ಅಂತ. ಹೋಟ್ಲಿಗೆ ಹೋದ್ರೆ ಸರಿ, ಇದ್ಲು ಬೇಕಾ ಫೋನು? ಹೋಟೆಲ್ಗೆ ಹೋಗು, ನೀರು ಊಟ ಮಾಡಕ್ ಹೋಗಿ ಅಲ್ಲಿ ಕೊಡ್ತೀನಿ ಫೋನ್, ಆಯ್ತಾ? ಬಟ್ ಎಷ್ಟು ದೊಡ್ಡದಾಗುತ್ತೆ ಅನ್ಸುತ್ತಲ್ವಾ? ಇದಕ್ಕೆ ಅಲ್ವಾ ಪಾಪ ಬರೋದ್ ನೀನ್ ಇಲ್ಲಿ? ಇದಕ್ಕೆ ಬರೋದು ಇವಳು. ಆಯ್ತಾ? ನೋಡ್ರಿ ಪಾಪು, ಬನ್ನಿ ಪಾಪಮ್ಮ, ಬಾ. ಹಾಕೊಂಡಿದೀಯಲ್ಲ, ಬಾ. ಅಲ್ಲ, ಅದ್ ನೋಡೋದ್ ಬಿಡ್ತಾವಳ ಅಂತ ಕೊಡಪಿಲ್ಲ ಫೋನ್ನ. ಕೆಳಗಡೆ ಕೊಡ್ತೀನಿ, ಕೊಡಿಲಿ. ಇಲ್ಲ ಇವಳ ನೋಡಿ ಎಷ್ಟು ಮಟ್ಟಿಗವಳ ಇವಳು. ಅವಾಗ್ಲೇ ಹಂಗ ಅನ್ನಲ್ಲ, ಹೋಟ್ಲಿಗೆ ಹೋದ್ಮೇಲೆ ಕೊಡ್ತೀನಿ ಕೊಡು ಅಂತ. ಅದಕ್ಕೆ ಹೇಳ್ತಾಳ. ಹಲೋ, ಇಲ್ಲಿ ನೋಡಿ, ಇಲ್ಲಿ ಏನು ನಾಳೆ ಇರೋದು ರಕ್ಷಾಬಂಧನ್. ನಾಳೆನೆ ಕಟ್ಬೇಕಂತಾನೆ ನಾನು ಬರ್ತಾ ಇರೋದು. ಇಲ್ಲಾಂದ್ರೆ ಲಾಸ್ಟ್ ವೀಕ್ ಹಬ್ಬಕ್ಕೆ ಹೋಗಿದ್ದಾಗ್ಲೇನೆ ಕಟ್ತಾ ಇದ್ದೆ ನಾನು. ಇನ್ನ ಒಂದ್ ವೀಕ್ ಐತಲ್ಲ ಅಂತ ಬೇಡ ಅಂತ ನಾಳೆ ಕಟ್ಸೋಣ ಅಂತ ಬಂದಿರೋದು. ಅಲ್ಲೇನಪ್ಪ? ಹಿಡ್ಕೊ, ಸ್ವಲ್ಪ ಹೆಲ್ಪ್ ಮಾಡು ಅವಳಿಗೆ. ಅವಳೆ ಎಲ್ಲ ರೆಡಿ ಮಾಡ್ಕೊತಾಳೆ. ಅದು ಫೋನ್ ನೋಡಕ್ ಅಷ್ಟೇ, ಅವಳೇ ಮಾಡ್ಕೊಳ್ಳೋದು. ಕೊಡಿ ಸರ್ ಅವಳಿಗೆ. ಕುಡೀರಿ ಬೇಗ. ಸಾಕು, ಒಂಜಿ ಕೊಡಪ್ಪ. ಕೊಡ್, ನಾನಾರು ಕುಡಿತೀನಿ. ಸಾಕು, ಕುಡಿತೀಯಾ? ಕುಡಿ. ಬಟ್ಟೆ ಮೇಲೆಲ್ಲ ಚೆಲ್ಕೊಂಡಿದ್ ನೋಡಲ್ಲಿ. ನಾಳೆ ಹೊಸ ಬಟ್ಟೆ ಹಾಕೋತೀಯಾ? ಏಕೆ? ಅದ ನಾವು ಊಟ ಮಾಡಕ್ ಬಂದಿದೀವಿ. ನಾವು ಇದು ಮಸಾಲೆ ದೋಸೆ ಮೀಲ್ಸ್. ಏನು ತಿನ್ಸ್ತಾ ಇಲ್ವಲ್ಲ? ನಾನು ನೋಡ್ತಾ ಇದ್ದೀನಿ ಯಾವಾಗ ವಿಡಿಯೋ ಮಾಡ್ಕೊಂಡು. ಹೌದಾ? ನಾಳೆ ವಾಟರ್ ಮೆಲನ್ ರಾಖಿ ತಗೊಂಡೋಗ್ಬೇಕಂತೆ. ಸ್ಯಾಟರ್ಡೆ ಓಣಂ ಸೆಲೆಬ್ರೇಟ್ ಮಾಡ್ತಾವ್ರಂತೆ. ಫ್ಲವರ್ಸ್ ತಗೊಂಡೋಗ್ಬೇಕಂತೆ. ಯಾರಿದ್ದಾರೆ? ಪಾಚಿ ಮಾಡ್ಬಾ. ಅಷ್ಟೇ ಮುಗಿತ್ ಶಾಪಿಂಗ್. ರಾಖಿನಾ ಅಪ್ಪ ಸಂಜೆ ಬರ್ತಿರ್ಬೇಕಂತೆ. ಚಿಟ್ಟಿ ಸ್ಕೂಲಲ್ಲಿ ನಾಳೆ ರಾಖಿ ಸೆಲೆಬ್ರೇಷನ್. ಬಟ್ಟೆ ಎಲ್ಲ ತಗೊಂಡು ಊಟ ಮಾಡ್ಕೊಂಡು ಬಂದ್ವಿ ಮನೆಗೆ. ಚಿಟ್ಟಿ ಸ್ವಲ್ಪ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಲಗಿಸಿದೀನಿ, ಮಲಗಿದ್ದಾಳೆ. ಸೊ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ಬಂದು ನೋಡೋಷ್ಟ್ರಲ್ಲಿ ಮಳೆ ಬಂದ್ಬಿಟ್ಟಿದೆ. ಬಟ್ಟೆ ಹಾಕಿದ್ದೆ ಬೆಳಿಗ್ಗೆ, ನೆಂದೆ ಹೋಗ್ಬಿಟ್ಟೈತೆ. ಬಂದಾಗಲೇ ಎತ್ಕೊಂಬಂದಿರ ಆಗ್ತಿತ್ತು. ಫುಲ್ ಮಳೆ. ಬೆಳಿಗ್ಗೆಯಿಂದ ಅಷ್ಟೊಂದು ಬಿಸಿಲಿತ್ತು, ಈಗ ನೋಡ್ರೆ ಮಳೆ ಬರ್ತದೆ. ಇಬ್ರಿಗೂ ಎರಡೆರಡು ಪೇರ್ ಬಟ್ಟೆ ತಗೊಂಡ್ಬಂದಿದ್ದೀನಿ. ಸೊ ಏನ್ ತಂದಿದ್ದೀನಿ ಅಂತ ಹೇಳಿ ನಾಳೆ ಬ್ಲಾಗಲ್ಲಿ ನೋಡಿ. ಸೊ ಇದಾಗಿತ್ತು ನಮ್ಮ ಶಾಪಿಂಗ್ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಬಟ್ ನಾನು ಆ್ಯಕ್ಚುಲಿ ಇದು ಮೈಕ್ ಮೊನ್ನೆ ಆರ್ಡರ್ ಮಾಡಿದ್ದೆ
ಮಂಡೇ ಬಂದಿದ್ದು ಇದು. ಬಟ್ ಒನ್ ಮೈಕ್ ಏನಾಗಿದೆ ಅಂದ್ರೆ ಬಟನ್ ಇದೆಯಲ್ಲ ಆನ್ ಮತ್ತೆ ಆಫ್ ಅದು ವರ್ಕೇ ಆಗ್ತಿಲ್ಲ, ಫುಲ್ ಒಳಗಡೆ ಹೋಗ್ಬಿಟ್ಟಿದೆ. ಅಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ತರಿಸಿರ್ತೀವಿ, 1 ವೀಕ್ ಬಂದಿಲ್ಲ. ಇನ್ನು ಯಾವ ಮಟ್ಟಿಗೆ ಇದು ಮಾಡ್ತಾರೆ ಅಂತ ನೋಡಿ. ಅದಕ್ಕೆ ರಿಟರ್ನ್ ಹಾಕಿದ್ದೀನಿ. ಸದ್ಯ ಇನ್ನ 1 ವೀಕ್ ಆಗಿಲ್ಲ. 1 ವೀಕ್ ಆಗ್ಬಿಟ್ಟಿದ್ರೆ ರಿಟರ್ನ್ ಎಕ್ಸ್ಚೇಂಜ್ಗೂ ಆಪ್ಷನ್ ಇರಲಿಲ್ಲ. ಎಕ್ಸ್ಚೇಂಜ್ ಬೇಡ ರಿಟರ್ನ್ ಹಾಕ್ಬಿಡ್ತೀನಿ. ಹಿಂಗಾಗ್ಬಿಟ್ರೆ 7 ಡೇಸ್ ಆದ್ಮೇಲೆ ಹಿಂಗಾದ್ರೆ ಏನ್ ಮಾಡೋದು? ತಗೊಳಂಗಿಲ್ಲ, ಇಟ್ಕೊಳಂಗಿಲ್ಲ, ಬಿಡಂಗಿಲ್ಲ. ಸೊ ರಾಖಿ ಕಟ್ಟೋದು ನಾಳೆ ವ್ಲಾಗ್ ಅಲ್ಲಿ ಬರುತ್ತೆ. ನಾಳೆ ಹೋಗ್ಬೇಕು, ಅಕ್ಕ ಮನೆ ಹತ್ರ ಹೋಗಿ ರಾಖಿ ಕಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಪೀಕು ಮತ್ತೆ ಕೀರ್ತನೆಗೆ ರಾಖಿ ಕಟ್ಬಿಟ್ಟು ಬರ್ಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.